ಸರ್ಕಾರದ ಖಡಕ್ ಎಚ್ಚರಿಕೆ ಮಧ್ಯೆಯೂ ಮೈಕ್ರೋ ಫೈನಾನ್ಸ್ ಕಿರುಕುಳಕ್ಕೆ ರಾಜ್ಯದಲ್ಲಿ ಪದೇ ಪದೇ ಆತ್ಮಹತ್ಯೆ ಪ್ರಕರಣಗಳು ಬೆಳಕಿಗೆ ಬರ್ತಿವೆ. ಈ ಮಧ್ಯೆ ಮೈಕ್ರೋ ಫೈನಾನ್ಸ್ ಕಿರುಕುಳಕ್ಕೆ ಕಡಿವಾಣ ಹಾಕುವುದಕ್ಕೆ ಚಿಕ್ಕಬಳ್ಳಾಪುರ ಪೊಲೀಸರು ಮುಂದಾಗಿದ್ದಾರೆ. ಸಾಲಗಾರರಿಗೆ ತೊಂದರೆ ಕೊಟ್ಟರೆ ಸಹಿಸಲ್ಲ ಅಂತ ಚಿಕ್ಕಬಳ್ಳಾಪುರ ಎಸ್ಪಿ ಕುಶಾಲ್ ಚೌಕ್ಸಿ ಖಡಕ್ ವಾರ್ನಿಂಗ್ ನೀಡಿದ್ದಾರೆ. ಈಗಾಗಲೇ ಬ್ಯಾಂಕ್ ಹಾಗೂ ಮೈಕ್ರೋ ಫೈನಾನ್ಸ್ ಕಂಪನಿಗಳ ಜೊತೆಗೆ ಸಭೆ ಮಾಡಿದ್ದೇವೆ. ಫೈನಾನ್ಸ್ ಸಿಬ್ಬಂದಿ ತಮ್ಮ ಹಳೆ ಚಾಳಿ ಮುಂದುವರೆಸಿದ್ರೆ ಪರಿಣಾಮ ನೆಟ್ಟಗಿರಲ್ಲ ಅಂತ ಎಸ್ಪಿ ಕುಶಾಲ್ ಎಚ್ಚರಿಕೆ ನೀಡಿದ್ರು. ಮೈಕ್ರೋ ಫೈನಾನ್ಸ್ ಸಿಬ್ಬಂದಿ ಕಿರುಕುಳ ನೀಡಿದ್ರೆ ಪೊಲೀಸರಿಗೆ ದೂರು ನೀಡುವಂತೆ ಎಸ್ಪಿ ಕುಶಾಲ್ ಮನವಿ ಮಾಡಿದ್ರು. ಅನಧಿಕೃತ ರೆಸಾರ್ಟ್ ಅಥವಾ ಹೋಮ್ ಸ್ಟೇ ಇದ್ರೆ ಸಮಸ್ಯೆ ಮಾಡಬೇಡಿ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳು ವೈದ್ಯ ಸೂಚನೆ ನೀಡಿದ್ದಾರೆ. ಕಾರವಾರದಲ್ಲಿ ನಡೆದ ಕೆಡಿಪಿ ಸಭೆಯಲ್ಲಿ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಹೊಟ್ಟೆಪಾಡಿಗಾಗಿ ಸಣ್ಣ ಪುಟ್ಟ ಹೋಮ್ ಸ್ಟೇ ಮಾಡಿಕೊಂಡು ಇರ್ತಾರೆ. ಏನೂ ದಾಖಲೆ ಇಲ್ಲ ಅಂತ ಕ್ಲೋಸ್ ಮಾಡಿಸಬೇಡಿ. ಯಾರೋ ಬಂದು ಅನಧಿಕೃತ ನಡೀತಾ ಇದೆ ಅಂತ ದೂರು ನೀಡ್ತಾರೆ. ದೂರಿನ ಅನ್ವಯ ಯಾವುದೇ ಮೇಲೆ ಕ್ರಮ ಕೈಗೊಳ್ಳಬೇಡಿ. ಯಾವುದಾದ್ರೂ ಅನೈತಿಕ ಚಟುವಟಿಕೆ ನಡೀತಾ ಇದ್ರೆ ಕಡಿವಾಣ ಹಾಕಿ ಅಂತ ಸೂಚಿಸಿದ್ದಾರೆ. ಬೆಣ್ಣೆ ನಗರಿ ಧಾರವಾಡದಲ್ಲಿ ಮುರುಘಾ ಮಠದ ಜಾತ್ರೆ ಸಂಭ್ರಮ ಕಳೆಗಟ್ಟಿದೆ. ಮುರುಘಾ ಮಠದ ಜಾತ್ರೆಯಲ್ಲಿ ನೀಡಲಾಗುವ ಮಹಾಪ್ರಸಾದಕ್ಕೆ ಬರೋಬ್ಬರಿ 11 ಕ್ವಿಂಟಾಲ್ ಬೆಲ್ಲವನ್ನ ಎಪಿಎಂಸಿ ಹಮಾಲಿ ಕಾರ್ಮಿಕರು ದೇಣಿಗೆ ನೀಡಿದ್ದಾರೆ. ಎತ್ತಿನ ಬಂಡಿಯಲ್ಲಿ ಮೆರವಣಿಗೆ ಮಾಡುವ ಮೂಲಕ ಬೆಲ್ಲ ತಂದು ಮಠಕ್ಕೆ ಅರ್ಪಿಸಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.